ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಈಗ ಈ ಕಾರ್ಯಕ್ರಮದ ಹೆಸರು ಕ್ರೇಜಿ ಬ್ರಹ್ಮ ಅಂತ. ಬಹುಶಃ ಸರ್ ಬ್ರಹ್ಮನಿಗೆ ಗೊತ್ತಿತ್ತ ಅಂತ ಮುಂದಿನ ದಿನಗಳಲ್ಲಿ ಕ್ರೇಜಿ ಬ್ರಹ್ಮನ್ ಅಂತ ಇದ್ರು ಹುಡ್ತಾರೆ ಅಂತ. ಸರ್, ಈ ಕಾರ್ಯಕ್ರಮದ ಹೆಸರು ಕ್ರೇಜಿ ಬ್ರಹ್ಮ ಅಂತ. ಮೋಸ್ಟ್ಲಿ ಸೃಷ್ಟಿಕರ್ತ ಬ್ರಹ್ಮನಿಗೆ ಗೊತ್ತಿತ್ತ ಅಂತ ಮುಂದಿನ ದಿನಗಳಲ್ಲಿ ಕ್ರೇಜಿ ಸ್ಟಾರ್ ಮತ್ತೆ ಬ್ರಹ್ಮ ಹುಡ್ತಾರೆ ಅಂತ. ಬ್ರಹ್ಮನ್ ಗೊತ್ತಿತ್ತ ಅಂತನಾ? ಬ್ರಹ್ಮನ್ ಹೆಂಗ್ ಗೊತ್ತಿರುತ್ರಿ? ನಮ್ಮ ಅಪ್ಪನ್ ಗೊತ್ತಿತ್ತು ಅಷ್ಟೇ. ಸರ್, ಆಕ್ಚುಲಿ ಇಡೀ ವೇದಿಕೆಗೆ ಒಂದ್ ಹೆಸರು ಮಿಸ್ ಆಗಿದೆ, SP ಬಾಲಸುಬ್ರಹ್ಮಣ್ಯಂ ಅವ್ರದ್ದು. ನಿಮ್ಮ ಇಬ್ಬರ ಕಾಂಬಿನೇಷನ್ ಅಲ್ಲಿ ಹೈಯೆಸ್ಟ್ ಹಾಡುಗಳನ್ನ ಹಾಡಿರೋದು ಅವರೇ ಅಂತ ನಾನು ಅನ್ಕೋತೀನಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅವ್ರನ್ನ ನೆನ್ಸ್ಕೊಳ್ಳೋದಾಗಿ? See, some people are never forgotten. You cannot even say they are no more. ಪ್ರತಿ ದಿನ ಪ್ರತಿ ಹಾಡು ಕೇಳಿದಾಗಲೂ ನಮ್ಮ ಮುಸಲ್ ಅವ್ರು ಬೆರೆತೋಗಿದ್ದಾರೆ. ಸೊ ನಾವು ಅವ್ರು ಇಲ್ಲ ಅಂತ ಅನ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ತಪ್ಪು. ಇಟ್ ಈಸ್ ಎವ್ರಿ ಡೇ ವಿತ್ ಅಸ್ ಅಷ್ಟೇ. ಯು ಹ್ಯಾವ್ ಟು ಸಮಟೈಮ್ಸ್ ಪ್ರಾಕ್ಟಿಕಲಿಟೀಸ್ ಯು ಹ್ಯಾವ್ ಟು ಅಗ್ರಿ, ಬಟ್ ಯು ಹ್ಯಾವ್ ಟು ಲೀವ್. ನಾನು ಯಾವಾಗ ಎಲ್ಲೋದು ಒಂದೇ ಮಾತು ಹೇಳೋದಲ್ವಾ, ಸತ್ತವ್ರು ಯಾರು ಸಾಯೋದಿಲ್ಲ, ಮರೆತರೆ ಮಾತ್ರ ಸಾಯ್ತಾರೆ. ನೆವರ್ ಫರ್ಗೆಟ್ ದೆಮ್, ಕೀಪ್ ದೆಮ್ ಅಲೈವ್. ಇವತ್ತು ನಮ್ಮ ಹಾಡುಗಳು ಮೆಲುಕಾಗ್ತಿರೋ ಪ್ರೇಮ್ಲೋಕ ಜೀವಂತ 40 ವರ್ಷ ಆದರೂ ನೀವು ಪ್ರೇಮ್ಲೋಕ ಜೀವಂತವಾಗಿತ್ತು ನಮ್ಮನ್ನು ಕರೆದು ಇವತ್ತು ಪ್ರೇಮ್ಲೋಕ ಹಾಡು ಹೇಳ್ತೀರಿ ಅಂದ್ರೆ ಏನಕ್ಕೆ? ಬಿಕಾಸ್ ಯು ಲವ್ ದಟ್ ಸೋ ಮಚ್. ಸೊ ಯು ಕೆಪ್ ಪ್ರೇಮ್ಲೋಕ ಅಲೈವ್ ಸೋ ಫಾರ್. ಮಧ್ಯಾಹ್ನ ಎಷ್ಟೇ ಪಿಕ್ಚರ್ ಮಾಡಿದ್ರು ಕೂಡ, ನಾನು 100 ಪಿಕ್ಚರ್ ದಾಟಿದೆ, ಇವ್ರಿಗೆ 500 ಪಿಕ್ಚರ್ ದಾಟಿದ್ರೆ ಏನೋ ಗೊತ್ತಿಲ್ಲ, ಬಟ್ ಯು ಸ್ಟಿಲ್ ರಿಮೆಂಬರ್ ದಿ ಫಸ್ಟ್ ಪಿಕ್ಚರ್ ಅಲ್ವಾ? ಸೊ ಯು ನೆವರ್ ಕಿಲ್ಡ್ ಪ್ರೇಮ್ಲೋಕ ಟಿಲ್ ಟುಡೇ. ಇವತ್ತಿಗೂ ಆ ಸಿನಿಮಾ ದುಡ್ಡು ಮಾಡ್ತಾ ಇದೆ, ಇವತ್ತಿಗೂ ದುಡ್ಡು ಮಾಡ್ತಾ ಇದೆ, ಅವತ್ತಿಗಿಂತ ಇವತ್ತು ದುಡ್ಡು ಜಾಸ್ತಿ ಮಾಡಿಕೊಡ್ತಾ ಇದೆ. ಸೊ ದಟ್ ಈಸ್ ಅವರ್ ಮೆಮೊರೀಸ್. ನೀವು ಯು ಶುಡ್ ಕೀಪ್. ನಮ್ಮ ಅಪ್ಪನ ಉಳಿಸ್ಕೊಂಡಿಲ್ವ ನಾನಿಲ್ಲಿ? ಹಂಗೆ ನಮ್ಮಪ್ಪ ಇವತ್ತು ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಅನ್ಕೊಂಡೆ ಅಲ್ಲ. ನೀವು ನಕ್ಕದಾಗ ನಮ್ಮ ಅಪ್ಪ ಅಮ್ಮ ಕಾಣಿಸ್ತಾರೆ, ನೀವೆಲ್ಲ ನಕ್ಕದಾಗ ನಮ್ಮ ಅಪ್ಪ ಅಮ್ಮ ಕಾಣಿಸ್ತಾರೆ. ನಿಮ್ಮ ಅವರ ಒಂದು ಫಸ್ಟ್ ಮೀಟ್ ನ ನಮಗೋಸ್ಕರ ಇಲ್ಲಿ ನೆನ್ಪು ಮಾಡ್ಕೋಬಹುದಾ? SPB ಸರ್ನ ನೀವು ಮೀಟ್ ಮಾಡಿ ಫಸ್ಟ್? ನಾನು ಗೇಟ್ ಆಚೆ ನಿಂತಿರ್ತಿದ್ದೆ ಅವ್ರು ನೋಡಿದ ತಕ್ಷಣ. ಅವರು ನಮ್ಮ ಬಿಗಿನಿಂಗ್ ಸಾಂಗ್ಸ್ ಮಾಡಕ್ ಬರ್ಬೇಕಾದ್ರೆ ಅವರು ಬರ್ತಾ ಇದ್ದಿದ್ದು ಎಸ್ ಜಾನಕಿ ಅವರು ಇಬ್ರು ಒಟ್ಟಿಗೆ ಬರೋರು. ಅವಾಗೆಲ್ಲ ಫಸ್ಟ್ ಬರ್ಬೇಕಾದ್ರೆ ಅವರು ಅವಾಗ ಫಸ್ಟ್ ಸಾಂಗ್ ಮಾಡ್ಬೇಕಾದ್ರೆ ಒಂದೇ ಟೇಕಲ್ಲಿ ಆಡ್ಲೇಬೇಕು ಅವ್ರು. ಅವಾಗ ಇವಾಗ ಆಮೇಲೆ ನಿಮ್ಗೆ ಮೆಸೇಜ್ ಬಂದು ನೀವು ಎಲ್ಲಿ ಬೇಕಾದ್ರೆ ಕಟ್ ಮಾಡ್ಬೋದು. ಅಂತ ಟೈಮಲ್ಲಿ ಕೂಡ ಅವರಿಬ್ರು ಮಾತಾಡ್ಕೊಂಡು ಆಡಿದ್ರೆ ಒಂದು ಟೇಕಲ್ಲಿ ಮ್ಯಾಕ್ಸಿಮಮ್ 2 ಟೇಕಲ್ಲಿ ಮುಗಿಸ್ಬಿಟ್ಟು ಹೋಗ್ತಾ ಇರೋರು. ಆಮೇಲೆ ಇವಾಗ ಓನ್ಲಿ ಫೆಲೋ ಹೂ ನೆವರ್ ವೇಸ್ಟೆಡ್ ಎನಿ ಟೈಮ್ ವಿತ್ ಎನಿಬಡಿ ಟಾಕಿಂಗ್. ಬಂದ್ರ ಕಾಫಿ ಕುಡಿದ್ರೆ ನನ್ನ ಕೆಲಸ ಮಾಡಿದ್ರೆ ಹೋದ್ರ. ಯಾಕಂದ್ರೆ ಪ್ರತಿ ಸ್ಟುಡಿಯೋದಲ್ಲೂ ಕಾಯ್ತಾ ಇರೋರು ಅವ್ರಿಗೆ. ದೇ ಹ್ಯಾಡ್ ನೋ ಟೈಮ್ ಟು ಸ್ಪೆಂಡ್. ಇನ್ನೊಬ್ಬರ ಹತ್ರ ಕೂತ್ಕೊಂಡು ಅರಟೆ ಹೊಡೆ ದಿವಸನೇ ಇರಲಿಲ್ಲ. ಇನ್ನೊಬ್ಬ ಶಂಕರ್ನಾಗ್ SP ಬಾಲಸುಬ್ರಹ್ಮಣ್ಯ ತಪ್ಪೇ ಇಲ್ಲ ಅಂತ. ದೇರ್ ನಾಟ್ ಈ ನೆವರ್ ಹ್ಯಾಡ್ ಟೈಮ್. ದಟ್ ಈಸ್ ಲೈಕ್ ದಟ್ ಲೈಫ್ ಇಸ್ ಸೋ ಬ್ಯೂಟಿಫುಲ್. ನೀವು ಯಾವಾಗ ಪ್ರಪಂಚಕ್ಕೆ ಟೈಮ್ ಕೊಡ್ತೀರಲ್ಲ ಅವಾಗ ತಾನೇ ಅರಟೆ ಹೊಡಿತೀರಾ. ಅರಟೆ ಹೊಡೆದಾಗ ಇವ್ನು ಸರಿಯಿಲ್ಲ ಅವ್ನು ಸರಿಯಿಲ್ಲ ಅಂತೀರಿ. ನೀವು ಅದನ್ನ ತಗೊಂಡು ಇನ್ನೊಬ್ಬರಿಗೆ ಹೇಳ್ತೀರಾ, ಅದು ಹರಡ್ಕೊಂಡು ಹೋಗಿ ಎಲ್ಲ ಫಿಟ್ಟಿಂಗ್ ಇಟ್ಟು ನಮ್ಮ ಜೀವನನೆಲ್ಲ ಹಾಳು ಮಾಡುತ್ತೆ. ಅವ್ರಿಗೆ ಆ ಟೈಮ್ ಇರಲಿಲ್ಲ ಅವ್ರಿಗೆ. ಈ ನೆವರ್ ಹ್ಯಾಡ್ ದಟ್ ಟೈಮ್. ಸಿಂಗಿಂಗ್ ವಾಸ್ ಇಸ್ ಲೈಫ್. ಜೀವನ ಪೂರ್ತಿ ಹಾಡು ಹಾಡು ಹಾಡು. ಆಮೇಲೆ ಎಲ್ಲ ಹೀರೋಗು ಡಿಫ್ರೆಂಟ್ ವಾಯ್ಸಸ್ ಕೊಡೋ ಕೆಪಾಸಿಟಿ ಇದೆ. ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪ್ರೆಸಿವ್ ವಾಯ್ಸಸ್ ದಿಸ್ ಇಂಡಿಯಾ ಹ್ಯಾಸ್ ಎವರ್ ಸೀನ್. ಎಕ್ಸ್ಪ್ರೆಷನ್ ನಾವು ಕೊಡೋಕ್ಕಾಗಲ್ಲ. SP ಬಾಲಸುಬ್ರಹ್ಮಣ್ಯಂ ಹಾಡು ಹೇಳಿದ್ರೆ ನಮಗೆ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಅದು ಆ್ಯಕ್ಚುಲ್ ಆಗಿ. ಆಮೇಲೆ ಪ್ರತಿ ಪದಕ್ಕೆ ಅವ್ರಿಗೆ ಬೆಲೆ ಗೊತ್ತಿತ್ತು, ಪ್ರತಿ ಪದಕ್ಕೆ ಅರ್ಥ ಗೊತ್ತಿತ್ತು, ಪ್ರತಿ ಭಾಷೆ ತಿಳ್ಕೊಂಡು ಹಾಡು ಹೇಳೋರು. ಸುಮ್ಮನೆ ಮೀಟ್ರಿಗೆ ಮೆಲೋಡಿ ಆಡೋದಲ್ಲ ಅವ್ರ ಲೆಕ್ಕ. ಅರ್ಥ ತಿಳ್ಕೊಂಡು ಹಾಡು ಹೇಳೋರು. ಅವ್ರು ಹೇಳಿದಾಗಲೇ ನಮಗಾದ್ರು ಇಷ್ಟೊಂದು ಇದೆಯಾ, ಇದಕ್ಕೆ ಇಷ್ಟೊಂದೆಲ್ಲ ಹೇಳ್ಬೋದಾ. ಒಂದು ನಗು ಅಂದ್ರೆ ಒಂದು ಚಿಕ್ಕ ಒಂದು ನಗು ಬಂದ್ಬಿಡುತ್ತೆ. ಸ್ವರಗಳ ಮಧ್ಯೆ ಒಂದು ನಗು ಸೇರಿಸ್ಬಿಡ್ತಾರೆ. ಅಳು ಬಂದ್ರೆ ಅಳು ಸೇರಿಸ್ಬಿಡ್ತಾರೆ. ಒನ್ ಆಫ್ ದಿ ಮೋಸ್ಟ್ ಇಂಪಾಸಿಬಲ್ ಪರ್ಸನ್ ವಿ ಹ್ಯಾವ್ ಬೀನ್ ವಿತ್ ಟುಗೆದರ್. ಆ್ಯಂಡ್ ನೀವು ಮರ್ತೇನೋ, ನಾನಂತೂ ಅವ್ರನ್ನೆಲ್ಲ ಯಾವತ್ತೂ ಮರೆತೂ ಇಲ್ಲ. ಪ್ರತಿ ದಿವಸ ನಮ್ಮ ಜೊತೆ ಇದ್ದಾರೆ ಅವರು, ನಮ್ಮ ಉಸಿರಲ್ಲಿ ಇದ್ದಾರೆ, ನಮ್ಮ ಉಸಿರಲ್ಲಿ ಬೆರೆತೋಗಿದ್ದಾರೆ ಇವರೆಲ್ಲ. ನೀವು ಯಾರು ಮರಿಕ, ನೀವು ಅಪ್ಪು ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಅಂಬರೀಷ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಯಾರನ್ನೂ ನಮ್ಮ ಬಿಟ್ಟು ಹೋಗಿಲ್ಲ. ಪ್ರತಿ ದಿವಸ ನಮ್ಮ ಜೊತೆಲೇ ಇರ್ತಾರೆ ಅವರು. ಒಂದಲ್ಲ ಒಂದು ರೀತಿ ನೆನಪಿಸ್ಕೋತೀವಲ್ಲ, ಒಂದಲ್ಲ ಒಂದು ರೀತಿ ನೆನಪು. ನಾನು ಇವರೆಲ್ಲರ ತೊಡೆ ಮೇಲೆ ಕೂತ್ಕೊಂಡು ಬೆಳೆದವನು. ನಾನು ಇವತ್ತು ಅದೃಷ್ಟವಂತ ಅಂತ ಹೇಳೋದು ಏನಕ್ಕೆ ಅಂದರೆ, ಅಲ್ಲಿಂದ ಹಿಡಿದು ಫ್ರಮ್ ಆಲ್ ದೋಸ್ ಪೀಪಲ್ ಐ ಸ್ಟಾರ್ಟ್ ಆನ್ ದರ್ ಸೈಡ್ ಆ್ಯಂಡ್ ಅವ್ರ ಜೊತೆ ಬೆಳೆದಿದ್ದೀನಿ. ಇವತ್ತು ನಾನೇನಾದ್ರು ಇಷ್ಟು ದೂರ ಇದ್ದೀನಿ ಅಂದರೆ ಬಹುಶಃ ಅವ್ರ ಅಪ್ಪುಗೆಯಿಂದ ಅವ್ರ ಜೊತೆ ಬೆಳೆದಿದ್ರಿಂದ ನಾನೊಬ್ಬ ರವಿಚಂದ್ರನ್ ಆಗಿದ್ದೀನಿ ಅಂತ ನಾನು ಇವತ್ತು ನಂಬಿರೋದು ನಾನು.